ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪುಣ್ಯಭೂಮಿ ವಿಚಾರವಾಗಿ ನಟ ಅಹಿಂಸಾ ಚೇತನ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಈಗ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು. ಸೊ ಕ್ಷಮೆ ಕೇಳೋ ಹಂತಕ್ಕೆ ಬಂದಿತ್ತು. ಸಾರಾ ಗೋವಿಂದ್ ಅವರು ಕೂಡ ಅವರ ಮನೆಗೆ ಮುತ್ತಿಗೆ ಹಾಕಿ ಕ್ಷಮೆ ಕೇಳಿಸುವಂಥ ಪ್ರಯತ್ನ ಕೂಡ ಆಯಿತು. ಬಟ್ ಎಲ್ಲೋ ಒಂದು ಕಡೆ ಬೂದಿ ಮುಚ್ಚಿದ ಕೆಂಡದಂತಿರುವಂತಹ ಒಂದು ಘಟನೆ ಮತ್ತೆ ಮತ್ತೆ ಬೇರೆ ರೀತಿ ತಿರುವುಗಳನ್ನು ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗ ಚೇತನ್ ಅವರು ಸಾರಾ ಗೋವಿಂದ್ ಅವ್ರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪನ ಮಾಡಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಸೊ ಈ ಬಗ್ಗೆ ಸಾರಾ ಗೋವಿಂದ್ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ಪ್ರಕರಣ ಎಲ್ಲ ಮುಗೀತು ಅನ್ನೋ ಹಂತಕ್ಕೆ ಮತ್ತೊಂದು ರೀತಿಯ ತಿರುವುಗಳನ್ನು ಪಡ್ಕೊಳ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ ಅಂತ? ಯಾಕಂದರೆ ಚೇತನ್ ನಿನ್ನೆ ನಿಮ್ಮ ವಿರುದ್ಧ ದೂರು ಕೊಟ್ಟಿದ್ದಾರೆ. ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲಾಗಿದೆ. ಏನು ಹೇಳ್ತೀರಿ? ನೋಡಿ, ಆವಾಗಲೇ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, ಕೆಲಸ ಕಾರ್ಯ ಇಲ್ಲ, ನಿರುದ್ಯೋಗಿ, ಇನ್ನೇನಾದರೂ ಒಂದು ಮಾಡಬೇಕಲ್ಲ, ಅದನ್ನು ಕೆದಕ್ತಾ ಹೋಗ್ತಾರೆ. ಕೆದಕೊಂಡು ಹೋಗಲಿ, ಕೆದಕಿದಷ್ಟು ಅವ್ರಿಗೆ ಅಪಾಯ, ಅವ್ರಿಗೆ ತೊಂದರೆ ಆಗುತ್ತೆ, ನಮಗಲ್ಲ. ಯಾಕೆಂತ ಹೇಳಿದ್ರೆ ಅಂಥ ಒಬ್ಬ ಮಹಾತ್ಮನ ಬಗ್ಗೆ ಮಾತಾಡಿ ಸಣ್ಣವರಾಗಿದ್ದಾರೆ. ನನ್ನ ಮೇಲೆ ಕಂಪ್ಲೇಂಟ್ ಕೂಡ ಕೊಡಲಿ, ಏನು ಕೊಟ್ಟಿದ್ದಾರೆ ನಾನು ನೋಡ್ತೀನಿ. ನಾನು ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅದೇ ಠಾಣೆಯಲ್ಲಿ. ನಾನು ಕೂಡ ಅವ್ರ ವಿರುದ್ಧವಾಗಿ ದೂರನ್ನು ಮಂಗಳವಾರ ದಿವಸ, ನಾಳೆ ಆಗೋದಿಲ್ಲ, ಏಕೆಂದರೆ ನಾಳೆ ಎಲ್ಲ ಚುನಾವಣೆ ಇರೋದ್ರಿಂದ ಮಂಗಳವಾರ ದಿವಸ ನಾನು ಕೊಡ್ತೀನಿ 11 ಗಂಟೆ ಕೊಟ್ಟು ಅವ್ರ ವಿರುದ್ಧ ನಾನು ಕೊಡ್ತೀನಿ, ಮೊಕದ್ದಮೆ ಹುಡ್ತೀನಿ, ನೋಡೋಣ ಏನಾಗುತ್ತೆ ಅಂತ. ಸರ್, ಈಗ ಅವತ್ತು ನೀವು ಮನೆ ಹತ್ರ ಹೋದ್ರಿ, ಒಂದು ರೀತಿ ಅವರು ಕ್ಷಮೆ ಕೇಳುವಂಥ ರೀತಿಯಲ್ಲಿ ಮಾತನಾಡಿದರು. ಬಟ್ ಮರುದಿನ ಮತ್ತೆ ಅಡ್ಗೋಡೆ ಮೇಲೆ ದೀಪ ಇಟ್ಟಾಗೆ ನನ್ನ ನಿಲುವಿಗೆ ನಾನು ಬದ್ಧ ಅನ್ನೋಂಥ ರೀತಿಯಲ್ಲಿ ಹೇಳಿದರು. ಫಿಲಮ್ ಚೇಂಬರ್ಗೂ ಕೂಡ ಈಗ ಕನ್ನಡ ಪರ ಹೋರಾಟಗಾರರು ದೂರನ್ನು ದಾಖಲು ಮಾಡಿದರು. ಗಡೀಪಾರು ಮಾಡಬೇಕು, ಬಹಿಷ್ಕಾರ ಹಾಕಬೇಕು ಅನ್ನೋಂಥ ಮಾತುಗಳನ್ನೆಲ್ಲ ಕೇಳಿಬಂತು. ಸೊ ಈ ಪ್ರಕರಣ ಯಾಕೆ ಈ ರೀತಿ ತಿರುವುಗಳನ್ನು ಪಡ್ಕೊಳ್ತಾ ಇದೆ ಅನ್ನೋಂಥದ್ದು? ಅಲ್ಲ, ಎಲ್ಲರಿಗೂ ಭಾಳ ನೋವಾಗಿದೆ. 20 ವರ್ಷದ ಮೇಲೆ ಅಂಥ ಒಬ್ಬ ಮಹಾನ್ ಕಲಾವಿದರಿಗೆ 2 ಎಕರೆ ಜಾಗ ಸರ್ಕಾರ ಕೊಟ್ಟಿದ್ರೆ ಅದನ್ನು ಪ್ರಶ್ನೆ ಮಾಡಿದಾರಲ್ಲ, ಅದು ಇಡೀ ಕರ್ನಾಟಕದ ಕನ್ನಡಿಗರಿಗೆ ಎಲ್ರಿಗೂ ನೋವಾಗಿದೆ. ನಮ್ಮೊಬ್ಬರಿಗೆ ಅಲ್ಲ, ಇಡೀ ಕರ್ನಾಟಕದ ಕನ್ನಡಿಗರು ಅವರು ಮಾಡಿರೋ ಸಾಧನೆ ಏನು, ಅವರ ಕೊಡುಗೆ ಏನು, ಈ ನಾಡಿಗೆ, ಈ ಭಾಷೆಗೆ ಏನು ಕೊಡುಗೆ, ನೆಲ ಜಲದ ಬಗ್ಗೆ ಎಷ್ಟು ಅವ್ರಿಗೆ ಅಪಾರವಾದಂಥ ಗೌರವ ಇತ್ತು, ಅದನ್ನು ಉಳಿಸ್ಕೊಳ್ಳೋವಂಥ ಪ್ರಯತ್ನ ಮಾಡಿದ್ರಲ್ಲ. ಒಂದು ಗೋಕಾಕ್ ಚಳುವಳಿ, ಇವನ್ನೆಲ್ಲ ಜನ ಮರ್ತಿಲ್ಲ. ರಾಜ್ಕುಮಾರ್ ಮಾಡಿರೋಂಥ ಕೆಲಸನ ಯಾರೂ ಕೂಡ ಮರ್ತಿಲ್ಲ. 206 ಚಿತ್ರಗಳನ್ನು ಮಾಡಿ 206 ಚಿತ್ರದಲ್ಲೂ ಸಂದೇಶಗಳನ್ನು ಕೊಟ್ಟಿದ್ದಾರಲ್ಲ, ಯಾರು ಮರಿತಾರೆ? ಅಂಥವ್ರ ಬಗ್ಗೆ ನಾವು ಅಷ್ಟು ಹಗುರವಾಗಿ ಮಾತನಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ಅಭಿಮಾನಿಗಳು ಸಹಿಸ್ಕೋತಾರ? ಸಾಧ್ಯನಾ? ಹೌದು, ಏನು ಮನೆಗೆ ಹೋಗಿ ಕೇಳ್ದು ಅಂದ ತಕ್ಷಣ ಇವ್ರ ಮನೆಗೆ ಹೋಗಿ ನುಗ್ಗಿದ್ದೀವ, ನಾವು ಇದು ಮಾಡಿದ್ದೀವ? ಹೌದು, ಮಾತು ನಡೀತು, ಒಂದು ಮಾತು ಆಡಿಬಿಡ್ಬೋದು. ಅದನ್ನು ಬಿಟ್ಟರೆ ನಾವು ಅವ್ರಿಗೆ ಏನು ಹೊಡೆದು ಬಡ್ದು ಏನಾದರೂ ಮಾಡಿದ್ದೀವ? ಅದೇನು ಕಂಪ್ಲೇಂಟ್ ನನ್ನ ಮೇಲೆ ಏನು ಕೊಟ್ಟಿದ್ದಾರೆ, ಅದು FIR ಕಾಪಿ ನಾನು ತಗೊಳ್ತೀನಿ, ನೋಡ್ತೀನಿ. ನಾನು ಮಂಗಳವಾರ ಕೊಡ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ.